ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೆ ಮೇಲಿರೋ ಸಾಲನ ತೀರಿಸಿ ಜಪ್ತಿಯಾಗಿರೋ ಮನೆನ ಬಿಡಿಸ್ಕೊಳ್ಬೇಕು, ಹಾಗೆ ಹರಾಜಾಗ್ದೇ ಇರೋ ರೀತಿ ನೋಡ್ಕೋಬೇಕು ಅಂತ ಸೂರ್ಯ ಕಷ್ಟಪಟ್ಟು ತನ್ನ ಹಳೆ ಓನರ್ ಮೂಲಕ 38 ಲಕ್ಷನ ಸಾಲ ತಗೊಂಡು ಮೀನಿನ ಕೈಗೆ ಕೊಟ್ಟು ಅದನ್ನ ತಗೊಂಡೋಗಿ ಫೈನಾನ್ಷಿಯರ್ಗೆ ಕೊಡೋದಿಕ್ಕೆ ಅಂತ ವ್ಯವಸ್ಥೆ ಮಾಡಿರ್ತಾನೆ. ಮೀನಾ ಆ ದುಡ್ಡನ್ನ ತಗೊಂಡೋಗ್ಬೇಕಾದ್ರೆ ವಿಶಾಲಾಕ್ಷಿ ಕಡೆ ಹುಡುಗರುಗಳು ಬಂದು ಅವಳತ್ರ ದುಡ್ಡನ್ನ ಕಿತ್ಕೊಂಡ್ ಹೋಗ್ತಾರೆ. ಇವಳು ಇಡೀ ರೋಡ್ ಅವರೆಲ್ಲ ಕೇಳಿಸ್ಕೊಳತರ ನನ್ ದುಡ್ಡು ಕಿತ್ಕೊಂಡ್ ಹೋಗ್ತಾ ಇದಾರೆ ನೋಡಿ ನೋಡಿ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಅಯ್ಯೋ ನನ್ ದುಡ್ಡು, ಅವನನ್ನ ಹಿಡಿರಿ ಅಂತ ಇದ್ದಕ್ಕಿದ್ದಂಗೆ ಮೀನಾ ಜೋರಾಗಿ ಕಿರಿಸ್ತಿರ್ತಾಳೆ. ಆಗ ಸೂರ್ಯ ಬೆಚ್ಚಿ ಬಿದ್ದೆ ಎದ್ದೇಳ್ತಾನೆ. ಯಾಕಂದ್ರೆ ಇದು ಮೀನನ್ ಕನ್ಸಾಗಿರತ್ತೆ. ಮೀನಾ ಪದೇ ಪದೇ ಅದೇ ಮಾತನ್ನೇ ಹೇಳ್ತಿರ್ತಾಳೆ. ನನ್ ದುಡ್ಡನ್ನ ಎತ್ಕೊಂಡು ಓಡಾಕ್ತಾ ಇದ್ದಾನೆ, ಅವನನ್ನ ಹಿಡ್ಕೊಳ್ಳಿ ಅಂತ ಮೀನಾ ಹೇಳ್ತಾನೆ ಇರ್ತಾಳೆ. ಏ ಮೀನಾ ಏನಾಯ್ತು? ಯಾವ ದುಡ್ಡು? ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇದು ತನ್ ಕನ್ಸು ಅಂತ ಮೀನನ್ಗೆ ಗೊತ್ತಾಗತ್ತೆ. ಯಾಕಮ್ಮ ಏನಾಯ್ತು? ಸಮಾಧಾನ ಮಾಡ್ಕೊ, ತಗೋ ನೀರ್ ಕುಡಿ ಮೊದ್ಲು ಅಂತ ಹೇಳ್ತಾ ಸೂರ್ಯ ಮೀನನ್ಗೆ ಕುಡಿಯೋದಕ್ಕೆ ನೀರ್ ಕೊಡ್ತಾನೆ. ಆಗ ಮೀನಾ ನೀರ್ ಕುಡಿದು ಸುಧಾರಿಸ್ಕೊತಿರ್ತಾಳೆ. ಯಾಕಮ್ಮ ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೌದು ರೀ ಅಂತ ಮೀನಾ ಹೇಳ್ತಾಳೆ. ಸರಿ, ಏನ್ ಕನ್ಸದು ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ನಾನ್ ದುಡ್ಡು ತಗೊಂಡು ಗಾಡಿಲ್ ಹೋಗ್ತಿದ್ನ, ಆಗ ಯಾರೋ ಇಬ್ರು ಆಟೋದಲ್ಲಿ ಬಂದು ನನ್ ದಾರಿಗೆ ಅಡ್ಡ ನಿಂತ್ಕೊಂಡು ನನ್ನ ಹತ್ರ ಇರೋ ದುಡ್ಡನ್ನ ಕಿತ್ಕೊಂಡು ಓಡೋದ್ರು ರೀ. ನಾನು ಅವ್ರ ಹಿಂದೆನೆ ಓಡೋಗ್ತಾ ಇದ್ದೆ, ಆದ್ರೆ ನಾನ್ ಏನು ಮಾಡಕ್ಕಾಗ್ದೆ ತುಂಬಾನೇ ಒದ್ದಾಡ್ತಿದ್ದೆ ರೀ. ಈ ದುಡ್ಡುಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದೀರಾ, ಅಂತ ದುಡ್ಡನ್ನ ಯಾರೋ ಕಿತ್ಕೊಂಡ್ ಹೋಗೋ ರೀತಿ ಕನ್ಸ್ ಬಿತ್ತು ರೀ. ಹೇಳ್ಬೇಕು ಅಂದ್ರೆ ನನ್ಗೆ ಇವಾಗ್ಲೂ ಅದನ್ನ ನೆನ್ಸ್ಕೊಂಡೆ ಕೈಕಾಲ್ ನಡುಕ್ತಾ ಇದೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ನೀನು ದುಡ್ಡನ್ನ ಭದ್ರವಾಗಿಡ್ಬೇಕು ಅನ್ನೋದನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಮಲ್ಗಿದ್ದಲ್ವಾ, ಅದಕ್ಕೆ ನಿನ್ಗೆ ಇಂತ ಕನ್ಸ್ ಬಿದ್ದಿದೆ. ಅದೆಲ್ಲ ಏನು ಆಗೋದಿಲ್ಲಮ್ಮ, ತುಂಬಾ ಯೋಚನೆ ಮಾಡ್ದೆ, ಆರಾಮಾಗ್ ಮಲ್ಕೋ ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ. ಇಲ್ಲ ರೀ, ಯಾಕೋ ನನ್ ಮನ್ಸಿಗೆ ತುಂಬಾನೇ ಭಯ ಆಗ್ತಾ ಇದೆ. ಅದ್ ಹೇಗ್ರಿ, ದುಡ್ಡು ರೆಡಿಯಾಗಿ ಕೊಡೋ ಟೈಮ್ಗೆ ಇಂತ ಕನ್ಸ್ ಬಿದ್ದಿದೆ, ಕಣ್ ಮುಂದೆನೆ ಇದು ನಡೀತಾ ಇದೆಯೇನೋ ಅನ್ನೋ ರೀತಿ ನನ್ಗೆ ಕನ್ಸ್ ಬಿತ್ತು ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಆ ದೇವ್ರೆ ನಮ್ಗೆ ಏನಾದ್ರೂ ಮುನ್ಸೂಚನೆ ಕೊಡ್ತಾ ಇದ್ದಾನ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಬೆಳಗಿನ ಜಾವದಲ್ಲಿ ಬೀಳೋ ಕನ್ಸು ನಿಜ ಆಗತ್ತೆ ಅಂತ ಹೇಳ್ತಾರ್ರಿ, ನನ್ ಯಾಕೋ ಭಯ ಆಗ್ತಾ ಇದೆ ಅಂತ ಮೀನಾ ತುಂಬಾನೇ ಭಯ ಬಿದ್ದು ಹೇಳ್ಬೇಕಾದ್ರೆ, ನೋಡಮ್ಮ, ಈ ಕನ್ಸು ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಕನ್ಸನ್ನ ಹಾಳ್ ಮಾಡ್ಬೇಕು, ನಮ್ ನೆಮ್ಮದಿನ ಹಾಳ್ ಮಾಡ್ಬೇಕು ಅಂತ ಆ ವಿಶಾಲಾಕ್ಷಿ ಒಂಟಿ ಕಾಲಲ್ಲಿ ನಿಂತಿದ್ದಾಳೆ. ನನಗೆ ಇತ್ತೀಚೆಗೆ ಒಂದ್ ವಿಷಯ ಚೆನ್ನಾಗ್ ಅರ್ಥ ಆಗ್ಬಿಟ್ಟಿದ್ಯಮ್ಮ. ನಾವು ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಾವ ಜಾಗಕ್ಕೆ ಆ ದುಡ್ಡು ತಲುಪ್ಬೇಕೋ ಅದನ್ನ ಸೇಫ್ ಆಗಿ ತಲುಪಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ದುಡ್ಡನ್ನ ನಾವು ಆ ಫೈನಾನ್ಷಿಯರ್ ಹತ್ರ ತಲುಪ್ಸೋವರ್ಗು ತುಂಬಾನೇ ಹುಷಾರಾಗಿರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ನಾವ್ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡಿ ಮನೇನ ಬಿಡಿಸ್ಕೋತೀವಿ ಅಂತ ಆ ವಿಶಾಲ್ಗೆ ಚೆನ್ನಾಗ್ ಗೊತ್ತಿದೆ. ಇಷ್ಟೆಲ್ಲಾ ಮಾಡಿರೋಳು ನಾವ್ ದುಡ್ಡನ್ನ ತಗೊಂಡೋಗಿ ಆ ಫೈನಾನ್ಷಿಯರ್ಗೆ ಕೊಡ್ಬಾರ್ದು ಅಂತ ಬೇರೆ ಏನಾದ್ರೂ ಪ್ಲಾನ್ ಮಾಡಿದ್ರು ಮಾಡ್ಬೋದಲ್ವಾ. ಅವಳ ಚೇಲಗಳನ್ನ ಬಿಟ್ಟಿ ನಮ್ಮನ್ನ ಫಾಲೋ ಮಾಡೋ ಚಾನ್ಸು ಇದೆ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನೀವ್ ಹೇಳೋದು ನಿಜಾನೇ. ನಾವು ಆ ದುಡ್ಡನ್ನ ಕಟ್ಟದೇ ಇರೋದಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಈಗ ಏನ್ರಿ ಮಾಡೋದು ಅಂತ ಮೀನಾ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ನೋಡು ಮೀನಾ, ಈಗಾಗ್ಲೇ ನಿನ್ ಕನ್ಸಲ್ಲಿ ವಾರ್ನಿಂಗ್ ಬಂದಿದೆ. ಇದು ಆ ದೇವ್ರು ನಮ್ಗ್ ಕೊಡ್ತಾ ಇರೋ ಮುನ್ಸೂಚನೆ ಅಂತ ನಾವ್ ಅನ್ಕೋಬೇಕು. ಅದಕ್ ತಕ್ಕಂತೆ ನಾವು ಪ್ಲಾನ್ ಮಾಡ್ಕೋಬೇಕು ಕಣಮ್ಮ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ ಅಂತ ಮೀನಾ ಹೇಳ್ಬೇಕಾದ್ರೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ವಿಶಾಲಾಕ್ಷಿ ತಾನ್ ಅನ್ಕೊಂಡಿರೋ ಪ್ರಕಾರ ಕೋರ್ಟ್ ಕಡೆಯಿಂದ ಮನೆನ ಹರಾಜಾಕ್ಸೋದಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾಳೆ. ಹರಾಜಾಕಕ್ಕೂ ಮುಂಚೆನೆ ವಿಶಾಲು ಮತ್ತೆ ಫೈನಾನ್ಷಿಯರ್ ಇಬ್ರು ಬಂದು ಆ ಜಾಗದಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ನೋಡು, ಆಚೆಯಿಂದ ಯಾವ ವ್ಯಕ್ತಿಗಳು ಬರಬಾರ್ದು, ಬಂದು ನನ್ ಕೆಲ್ಸ ಹಾಳು ಮಾಡ್ಬಾರ್ದು. ಎಷ್ಟು ಕಡಿಮೆ ಬೆಲೆಗಾಗತ್ತೋ ಅಷ್ಟು ಕಡಿಮೆ ಬೆಲೆಗೆ ನಾನ್ ಈ ಮನೆನ ಹೊಡ್ಕೋಬೇಕು ಅಂತ ವಿಶಾಲು ಹೇಳ್ಬೇಕಾದ್ರೆ, ಮೇಡಮ್ ಯೋಚನೆ ಮಾಡ್ಬೇಡಿ, ಅಲ್ಲಿಗ್ ಬರೋರೆಲ್ಲ ನಮ್ ಜನಗಳೇ ಆಗಿರ್ತಾರೆ, ಯಾವ್ದೇ ಕಾರಣಕ್ಕೂ ಹೊರಗಡೆಯಿಂದ ಬೇರೆಯವ್ರು ಬರೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ಅಷ್ಟಾದ್ರೆ ಸಾಕು, ಈ ಮನೆ ನನ್ ಕೈ ಸೇರ್ಬೇಕು ಅಂತ ಎಷ್ಟು ದಿವ್ಸದ ಕನ್ಸು ಗೊತ್ತಾ ಅಂತ ವಿಶಾಲು ಹೇಳ್ತಿರ್ತಾಳೆ. ಈಗಾಗ್ಲೇ ಆ ಸೂರ್ಯ ದುಡ್ಡಿಗೆ ಅರೇಂಜ್ ಮಾಡಿರ್ಬೋದು ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಅವ್ನ್ ಏನೇ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಅವನ್ ಕೈಗೆ ಈ ಮನೆ ಸೇರ್ಬಾರ್ದು. ಬೇರೆ ಯಾರಾದ್ರೂ ಈ ಮನೆ ತಗೊಂಡ್ಬಿಟ್ರೆ ನಮ್ ಮನೆ ಹೋಯ್ತಲ್ಲ ಅನ್ನೋ ನೋವು ಮಾತ್ರ ಅವ್ರಿಗಿರುತ್ತೆ. ಆದ್ರೆ ಈ ವಿಶಾಲಾಕ್ಷಿ ಆ ಮನೇನ ತಗೊಂಡ್ರೆ ಆ ವಿಶಾಲ ಮುಂದೆ ನಾವ್ ಸೋತೋದ್ವಲ್ಲ ಅನ್ನೋ ಕೊರ್ಗೋ ಅವ್ರಿಗೆ ಇನ್ನು ಡಬಲ್ ಇರುತ್ತೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರ ನಿದ್ದೆ ಕೆಡಿಸ್ಕೊಂಡ್ ಹಾಳಾಗ್ತಾರೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಈ ಕಡೆ ಮೀನಾ ತನ್ ಗಾಡಿಲ್ ಹೋಗ್ಬೇಕಾದ್ರೆ ಮೀನನ್ನೇ ಫಾಲೋ ಮಾಡ್ತಿರೋ ವಿಶಾಲು ಚೇಲ ವಿಶಾಲುಗೆ ಕಾಲ್ ಮಾಡಿ, ಅಕ್ಕ ಮೀನಾ ಒಬ್ಳೆ ಹೋಗ್ತಾ ಇದ್ದಾಳಕ್ಕ ಅನ್ನೋ ವಿಷಯನ ಹೇಳ್ತಾನೆ. ನೋಡ್ರೋ, ನಾ ಹೇಳ್ದಂಗೆ ಅವಳ ಗಾಡಿನ ಅಡ್ಡ ಹಾಕಿ ಅವಳ ಹತ್ರ ಇರೋ ದುಡ್ಡನ್ನ ಕಿತ್ಕೊಳ್ಳಿ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಯ್ತಕ್ಕ ಅಂತ ಹೇಳ್ತಾ ಆ ಹುಡುಗ ತನ್ ಜೊತೆ ಇರೋ ಇನ್ನೊಬ್ಬನ್ಗೆ ಹೇಳಿ ಬೈಕ್ ತೆಗಿಯೋ ಅಂತ ಹೇಳ್ಬೇಕಾದ್ರೆ, ನೋಡೋ ಹುಷಾರಾಗಿರಿ, ಆ ಸೂರ್ಯ ಸಾಮಾನ್ಯವಾದವನಲ್ಲ,
ಅವಳನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಹೇಗಾದ್ರೂ ಮಾಡಿ ಆ ದುಡ್ಡನ್ನ ಎತ್ಕೊಂಡ್ ಬಂದ್ಬಿಡಿ ಅಂತ ವಿಶಾಲ್ ಹೇಳ್ದಾಗ, ಸರಿ ಅಕ್ಕ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಆ ಹುಡುಗರು ಹೇಳ್ತಾರೆ. ಮೊದ್ಲು ಅವಳ ಗಾಡಿನ ಚೆಕ್ ಮಾಡಿ, ಖಂಡಿತ ಅವಳ ಹತ್ರ ದುಡ್ಡು ಇದ್ದೇ ಇರುತ್ತೆ, ಆ ದುಡ್ಡನ್ನ ಮಾತ್ರ ತಗೊಂಡ್ ಬನ್ನಿ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಯ್ತಕ್ಕ, ನಾವ್ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಆ ಹುಡುಗರುಗಳು ಚೇಸ್ ಮಾಡೋದಿಕ್ಕೆ ಅಂತ ಹೋಗ್ಬೇಕಾದ್ರೆ, ಆಯ್ತು, ಈ ಸೂರ್ಯ ಎಲ್ಲಿ ಹೋದ ಅಂತ ನಿನ್ ಗೊತ್ತಾ ಅಂತ ವಿಶಾಲು ಕೇಳ್ತಾಳೆ. ಅಕ್ಕ, ಇನ್ನು ಆ ಮೀನಾ ಅವ್ರ ಅಮ್ಮನ್ ಮನೆ ಮುಂದೆನೆ ಸೂರ್ಯನ್ ಕಾರ್ ಇದೆ ಅಕ್ಕ, ನಮ್ ಹುಡುಗರುಗಳನ್ನ ಬಿಟ್ಟು ಅವನನ್ನ ಫಾಲೋ ಮಾಡ್ತಾನೆ ಇರಿ ಅಂತ ಹೇಳಿದೀನಿ. ಅವನೇನಾದ್ರೂ ಆಚೆಗ್ ಬಂದ್ರೆ ನನ್ಗೆ ಇನ್ಫಾರ್ಮೇಶನ್ ಬರುತ್ತೆ ಅಕ್ಕ ಅಂತ ಆ ಹುಡ್ಗ ಹೇಳ್ತಾನೆ. ಸರಿ ಆಯ್ತು ಕಣೋ, ಅವನೇನಾದ್ರೂ ಗಾಡಿ ತೆಗೆದ್ರೆ ಅವನ್ ಗಾಡಿನೂ ಫಾಲೋ ಮಾಡ್ಕೊಂಡ್ ಬನ್ನಿ, ಹುಷಾರು, ಯಾವ್ದೇ ಕಾರಣಕ್ಕೂ ಈ ಮನೆ ಅವನ್ ಕೈ ಸೇರ್ಬಾರ್ದು, ಆಮೇಲೆ ಏನಿಲ್ಲ, ಗೊತ್ತು ತಾನೆ ನಾನ್ ಯಾರು ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಕ್ಕ ನೀನೇನು ತಲೆ ಕೆಡ್ಸ್ಕೊಬೇಡಕ್ಕ, ಎಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಆ ಹುಡುಗರುಗಳು ಮೀನಿನ ಹಿಂದೆನೆ ಚೇಸ್ ಮಾಡ್ಕೊಂಡ್ ಹೋಗ್ತಿರ್ತಾರೆ. ಈ ಕಡೆ ಆ ಫೈನಾನ್ಷಿಯರ್ ಅರೇಂಜ್ ಮಾಡಿರೋ ತರನೇ ಒಂದ್ 4-5 ಜನ ಆ ಮನೇನ ಕೊಂಡ್ಕೊಳ್ಳೋಕೆ ಅನ್ನೋ ರೀತಿ ಹರಾಜಿಗೆ ಬಂದಿರ್ತಾರೆ. ಮೇಡಮ್, ಆ ಸೂರ್ಯ ಮೀನಾ ದುಡ್ಡು ತಗೊಂಡು ಬರೋದಿಲ್ಲ ತಾನೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಅವ್ರ ದುಡ್ಡನ್ನ ಅರೇಂಜ್ ಮಾಡಿದ್ರು ಸಹ ದುಡ್ಡು ಸಮೇತ ಇಲ್ಲಿಗ್ ಬರೋದಕ್ಕಾಗೋದಿಲ್ಲ, ಅದಕ್ ನಾನ್ ಬಿಡೋದು ಇಲ್ಲ, ಅದಕ್ಕೇನೇನ್ ಮಾಡ್ಬೇಕೋ ಎಲ್ಲಾ ರೀತಿ ಅರೇಂಜ್ಮೆಂಟ್ ನಾನ್ ಮಾಡಿದೀನಿ. ಅವ್ರು ಅಂದ್ಕೊಂಡ್ರು ಈ ಮನೆ ಯಾವ್ದೇ ಕಾರಣಕ್ಕೂ ಅವ್ರ ಕೈಗೆ ಸೇರೋದಿಲ್ಲ ಅಂತ ಹೇಳ್ಕೊಂಡು ವಿಶಾಲು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮೀನಾ ಮನೆ ಮುಂದೆ ಸೂರ್ಯನ್ ಕಾರ್ ನಿಂತಿರುತ್ತಲ್ಲ, ಅಲ್ಲಿ ವಿಶಾಲು ಚೇಲೆಗಳು ಸೂರ್ಯನ್ಗೋಸ್ಕರ ಅಂತಾನೆ ಕಾಯ್ತಿರ್ತಾರೆ. ಏನಿದು, ಇಷ್ಟೊತ್ತಾದ್ರೂ ಸೂರ್ಯ ಯಾಕೆ ಆಚೆಗೆ ಬಂದಿಲ್ಲ ಅಂತ ಆ ಹುಡುಗರುಗಳು ಮಾತಾಡ್ಕೊತಿರ್ತಾರೆ. ಹೇಗಿದ್ರು ದುಡ್ಡು ತಗೊಂಡು ಅವ್ನ್ ಕಾರಿಗೆ ಬರ್ಲೇಬೇಕಲ್ವಾ, ಅವಾಗ ಅವನನ್ನ ನೋಡ್ಕೊಳ್ಳೋಣ ಇರೋ ಅಂತ ಹೇಳ್ತಾ ಅವ್ರಿಬ್ರು ಆ ಕಾರ್ನೆ ವಾಚ್ ಮಾಡ್ಕೊಂಡ್ ಕೂತಿರ್ತಾರೆ. ಆಗ ಸೂರ್ಯ ಆಚೆಗ್ ಬರ್ತಿದ್ದಂಗೆ ಈ ಇಬ್ರು ಚೇಲಾಗಳು ಅವ್ನ್ ಕಾರ್ನೆ ನೋಡ್ತಾ ಮಾತಾಡ್ಕೊಳ್ತಿರೋದನ್ನ ನೋಡ್ತಾನೆ. ಹಾಗೆ ಅವನು ಹೆಲ್ಮೆಟ್ ಹಾಕೊಂಡು ಆಚೆ ನಿಲ್ಸಿರೋ ಮಂಜಿನ್ ಗಾಡಿನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ವಿಶಾಲು ಚೇಲಾಗಳು ಮೀನಿನ ಹತ್ರನೇ ದುಡ್ಡಿದೆ ಅಂತ ಅನ್ಕೊಂಡು ಮೀನನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ, ಆ ಕಡೆ ಸೂರ್ಯ ಇವ್ರೆಲ್ರಿಗೂ ಚಳ್ಳೆ ಹಣ್ಣು ತಿನ್ಸಿ ತನ್ನ ಇನ್ನೊಂದ್ ಸ್ಟೈಲ್ ಅಲ್ಲಿ ಮಂಜಿನ್ ಗಾಡಿ ತಗೊಂಡು ಎಸ್ಕೇಪ್ ಆಗಿರ್ತಾನೆ. ಮೀನಾ ಬೇಕು ಬೇಕು ಅಂತಾನೆ ಅವ್ರಗಳ ದಾರಿ ತಪ್ಸೋದಕ್ಕೋಸ್ಕರನೇ ಎಲ್ಲಂದ್ರಲ್ಲಿ ಸುತ್ತಾಡ್ತಾನೆ ಇರ್ತಾಳೆ. ಆ ವಿಶಾಲು ಚೇಲಾಗಳಿಗಂತೂ ಇದರಿಂದ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ, ಇವಳು ಎಲ್ಲೆಲ್ಲೋ ಹೋಗ್ತಿದ್ದಾಳಲ್ಲ ಅಂತ. ಕೊನೆಗೂ ಚೇಸ್ ಮಾಡಿ ಮೀನಿನ ಗಾಡಿಗೆ ವಿಶಾಲು ಚೇಲಾಗಳು ಅಡ್ಡ ಹಾಕ್ತಾರೆ. ಏಯ್, ಯಾರೋ ನೀವೆಲ್ಲ, ನೋಡ್ಕೊಂಡು ಹೋಗೋದಿಕ್ ಆಗೋದಿಲ್ವೇನೋ ಅಂತ ಮೀನಾ ಆ ಹುಡುಗರುಗಳಿಗೆ ಚೆನ್ನಾಗಿ ಬೈತಿರ್ತಾಳೆ. ಆಗ ಆ ಹುಡುಗರುಗಳು ತಮ್ಮ ಹತ್ರ ಇರೋ ಚಾಕುನ ತಗೊಂಡು ಮೀನನ್ಗೆ ಹೆದರಿಸ್ತಾ ಕೆಳಗಡೆ ಇಳಿ ಅಂತ ಹೇಳ್ತಾರೆ. ಆಗ ಮೀನಾ ಭಯದಿಂದ ಕೆಳಗಡೆ ಇಳಿದು, ಏಯ್ ಯಾರೋ ನೀವು, ಯಾಕೋ ಈ ರೀತಿ ಮಾಡ್ತಿದೀರಾ ಅಂತ ಕೇಳ್ಬೇಕಾದ್ರೆ, ಏಯ್ ಸೈಡಲ್ಲಿ ನಿಂತ್ಕೊಳೆ, ಏಯ್ ಬಾರೋ ಇಲ್ಲಿ ಆ ಗಾಡಿ ಚೆಕ್ ಮಾಡೋ ಅಂತ ಹೇಳ್ತಾ ವಿಶಾಲು ಚೇಲ ಇನ್ನೊಂದ್ ಹುಡುಗನ್ಗೆ ಹೇಳ್ದಾಗ ಅವನ್ ಬಂದು ಗಾಡಿ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಒಂದು ಬ್ಯಾಗ್ ಇರುತ್ತೆ, ಅದನ್ನ ತಗೊಂಡು ಆ ಹುಡುಗರುಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏಯ್ ನಿಂತ್ಕೊಳ್ರೋ ಅಂತ ಮೀನಾ ಕೂಗಾಡ್ತಾನೆ ಇರ್ತಾಳೆ. ಆಗ ಮತ್ತೆ ಮೀನಾ ವಾಪಸ್ ಬಂದು ತನ್ ಮೊಬೈಲ್ ತಗೊಂಡು ಸೂರ್ಯನ್ಗೆ ಕಾಲ್ ಮಾಡ್ತಾಳೆ. ಆಗ ಅಲ್ಲಿ ನಡೆದಿದ್ ವಿಷಯನೆಲ್ಲ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ. ಸರಿ, ನಿನ್ಗೇನು ಆಗ್ಲಿಲ್ಲ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ರೀ, ನಾನ್ ಚೆನ್ನಾಗೇ ಇದೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಬಿಡು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಸೂರ್ಯ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಕೊನೆಗೆ ಸೂರ್ಯ ಸೀದಾ ತನ್ನ ಹಳೆ ಓನರ್ ಮನೆಗ್ ಬಂದಾಗ ಅಲ್ಲಿ ಆ ಓನರ್ ಜೊತೆ ಆ ಫೈನಾನ್ಷಿಯರ್ ಕೂಡ ಇರ್ತಾನೆ. ಸರ್, ಇವಾಗ ತಾನೇ ನನ್ ಹೆಂಡತಿ ಫೋನ್ ಮಾಡಿದ್ಲು, ಈಗಾಗ್ಲೇ ಆ ವಿಶಾಲಾಕ್ಷಿ ಹರಾಜಾಕೋದಿಕ್ಕೆ ಮನೇನ ಎಲ್ಲಾ ರೀತಿ ತಯಾರಿ ಮಾಡಿದಾಳೆ, ನೀವು ಸ್ವಲ್ಪ ಬೇಗ ಕೊಟ್ರೆ ನಾನ್ ತಗೊಂಡೋಗಿ ಬೇಗ ಕಟ್ಬಿಡ್ತೀನಿ ಸರ್ ದುಡ್ಡೇನ ಅಂತ ಸೂರ್ಯ ಹೇಳ್ದಾಗ, ಮೊದ್ಲು ನೀನು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಪ್ಪ ಅಂತ ಆ ಫೈನಾನ್ಷಿಯರ್ ಹೇಳ್ತಾನೆ. ಸರ್, ನಾನ್ ದುಡ್ಡನ್ನ ಕಟ್ಬಿಟ್ ಬಂದು ನಿಮ್ಗೆ ಖಂಡಿತ ಸೈನ್ ಮಾಡ್ಕೊಡ್ತೀನಿ ಸರ್, ನಾನ್ ಎಲ್ಲೂ ಹೋಗೋದಿಲ್ಲ ಸರ್, ಟೈಮ್ ಆಗ್ತಿದೆ ಸರ್ ಅಂತ ಸೂರ್ಯ ತುಂಬಾನೇ ಕೇಳ್ಕೊತಾನೆ. ನೋಡಪ್ಪ, ಹಂಗೆಲ್ಲ ಮಾಡಕ್ ಆಗೋದಿಲ್ಲ, ಅದು ಅಲ್ದೆ ದುಡ್ಡು ಆನ್ ದ ವೇ ಬರ್ತಾ ಇದೆ, ನನ್ ಡ್ರೈವರ್ ದುಡ್ಡು ತಗೊಂಡ್ ಬರ್ತಾ ಇದ್ದಾನೆ, ನೀನ್ ಸೈನ್ ಮಾಡು, ಅಷ್ಟ್ರಲ್ಲಿ ದುಡ್ಡು ಬರುತ್ತೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಸರ್ ಏನ್ ಸರ್ ಈ ರೀತಿ ಹೇಳ್ತಿದ್ದೀರಾ, ಈಗಾಗ್ಲೇ ಲೇಟ್ ಆಗಿದೆ, ನೀವ್ ನೋಡಿದ್ರೆ ಇನ್ನು ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾ ಇದೀರಾ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಕೇಳ್ತಾನೆ. ಸೂರ್ಯ, ನೀನ್ ಭಯ ಪಡ್ಬೇಡಪ್ಪ, ಆನ್ ದ ವೇ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ಅಂತ ಸೂರ್ಯನ್ ಹಳೆ ಓನರು ಹೇಳ್ತಾರೆ. ಸರ್ ಏನ್ ಮಾಡೋದು ಸರ್, ಆ ವಿಶಾಲಾಕ್ಷಿ ಅವಳ ಕಡೆಯವ್ರನ್ನ ಕರ್ಸಿ ಹರಾಜಾಕ್ಸೋದಕ್ಕೆ ನೋಡ್ತಾ ಇದಾರೆ ಸರ್ ಮನೇನ, ನನ್ನಿಂದ ಆ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಸರ್ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ನೋಡಪ್ಪ ಸೂರ್ಯ, ನನ್ಗೆ ಅರ್ಥ ಆಗ್ತಿದೆ, ನೀನು ಅರ್ಜೆಂಟ್ ಮಾಡೋದ್ರಿಂದ ಏನು ಆಗೋದಿಲ್ಲ ಕಣಪ್ಪ, ಇಷ್ಟೊತ್ತೇ ನೀನ್ ವೆಯ್ಟ್ ಮಾಡಿದ್ಯಾ, ಇನ್ನೊಂದ್ ಸ್ವಲ್ಪ ಹೊತ್ತಾನೆ, ಸೈನ್ ಮಾಡಪ್ಪ ಅಷ್ಟ್ರಲ್ಲಿ ಅಂತ ಓನರ್ ಹೇಳ್ತಿರ್ತಾರೆ. ಸರಿ ಆಯ್ತು ಸರ್ ಅಂತ ಹೇಳಿ ಅವ್ರ ಮಾತಿಗೆ ಸೂರ್ಯ ಮರ್ಯಾದೆ ಕೊಟ್ಟು ಆ ಫೈನಾನ್ಷಿಯರ್ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲದಕ್ಕೂ ಸೈನ್ ಮಾಡ್ತಾನೆ. ಈ ಕಡೆ ವಿಶಾಲಾಕ್ಷಿ ಮನೇನ ಹರಾಜಾಕ ಜಾಗದಲ್ಲಿ ಕುತ್ಕೊಂಡು, ಹಬ್ಬಾ ಹೇಗೋ ಆ ಶಾಂತಿ ಮನೆ ನನ್ ಕೈ ಸೇರುತ್ತೆ, ಆದ್ರೆ ಇದನ್ನೆಲ್ಲ ನೋಡಿ ಕಣ್ ತುಂಬ್ಕೊಳ್ಳೋದಕ್ಕೆ ಅವಳೇ ಇಲ್ವಲ್ಲ ಅಂತ ಹೇಳ್ಕೊಂಡು
ತುಂಬಾನೇ ಖುಷಿ ಪಡ್ತಿರ್ತಾಳೆ. ಅದಕ್ಕೆ ಫೈನಾನ್ಷಿಯರು ನಗ್ಬೇಕಾದ್ರೆ ಆದ್ರೂ ಆ ರಂಗನಾಥನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ಮನುಷ್ಯ ಹತ್ಕೊಂಡು ಎಲ್ ಕುತ್ಕೊಂಡಿದಾನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ವಿಶಾಲು ನಗ್ತಿರ್ತಾಳೆ. ಗವರ್ಮೆಂಟ್ ಕಡೆಯಿಂದ ಕಳ್ಸಿರೋ ವ್ಯಕ್ತಿಗಳು ಹರಾಜಾಕಕ್ ಬಂದಿರೋ ನೋಟಿಸ್ ನ ಮೊದ್ಲು ಓದ್ತಾರೆ. ರಂಗನಾಥ್ ಅವರು ತಗೊಂಡಿರೋ ಸಾಲನ ತೀರ್ಸಕ್ಕಾಗ್ದೆ ಈಗ ಈ ಮನೆ ಹರಾಜಿಗ್ ಬಂದಿದೆ. ಈ ಮನೆ ಮೇಲಿರೋ ಸಾಲ ಬಡ್ಡಿ ಸಮೇತ ಸೇರಿ 38 ಲಕ್ಷ ರೂಪಾಯಿ ಬಾಕಿ ಕೊಡ್ಬೇಕು ಅಂತ ಆ ವ್ಯಕ್ತಿ ಓದ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ವಿಶಾಲುಗೆ ಕಾಲ್ ಬರುತ್ತೆ. ಆಗ ವಿಶಾಲು ಅಲ್ಲಿಂದ ಎದ್ದು ಸೈಡ್ಗ್ ಬರ್ತಾಳೆ. ಏಯ್ ಏನ್ರೋ ಅಂತ ವಿಶಾಲು ಕೇಳ್ಬೇಕಾದ್ರೆ ಅಕ್ಕ ಆ ಮೀನಿನ ಹತ್ರದಿಂದ ಬ್ಯಾಗ್ ಕಿತ್ಕೊಂಡ್ ಬಂದ್ಬಿಟ್ವಿ ಅಕ್ಕ ಅಂತ ವಿಶಾಲು ಚೇಲಗಳು ಹೇಳ್ತಾರೆ. ಅಬ್ಬಾ ಇವಾಗ ಖುಷಿ ಆಯ್ತು ಕಣ್ರೋ, ಪರವಾಗಿಲ್ಲ, ಹೇಳಿರೋ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದೀರಾ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹರಾಜು ಶುರು ಆಗತ್ತೆ. ನಾನು ಮನೇನ ತಗೊಂಡು ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಕಣ್ರ. ದುಡ್ಡು ತಗೊಂಡೋಗಿ ಮನೇಲಿ ಹುಷಾರಾಗಿಟ್ಬಿಡು ಅಂತ ವಿಶಾಲು ಹೇಳಿ ಕಾಲ್ ಕಟ್ ಮಾಡಿದಾಗ ಅಷ್ಟ್ರಲ್ಲಿ ಮೀನಾ ಅಲ್ಲಿಗ್ ಬರ್ತಾಳೆ. ಮೀನನ್ನ ನೋಡ್ತಿದ್ದಂಗೆ ವಿಶಾಲು ಮುಖ ಬಾಡೋಗುತ್ತೆ. ಹಾಗೆ ಶಾಕ್ ಅಲ್ಲಿ ಮೀನನ್ನೇ ನೋಡ್ತಿರ್ತಾಳೆ. ಏನ್ ಇವಳು ದುಡ್ಡನ್ ಕಿತ್ಕೊಂಡೋದ್ರು ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ವಿಶಾಲು ಆಶ್ಚರ್ಯದಿಂದ ಮೀನನ್ನೇ ನೋಡ್ತಿರ್ತಾಳೆ. ಮೀನಾ ಮಾತ್ರ ತಾನು ದುಡ್ಡು ಕಳ್ಕೊಂಡಿದೀನಿ ಅನ್ನೋ ರೀತಿನೇ ಬೇಜಾರಲ್ಲಿ ಗಾಡಿ ಇಳಿದು ಬರ್ತಾಳೆ. ಆಗ ವಿಶಾಲು ಮೀನನ ಹತ್ರ ಹೋಗಿ ಏನ್ ಮೀನಾ ಈ ಕಡೆ ಬಂದ್ಬಿಡಿದ್ಯಾ? ಹೋ ಅಭ್ಯಾಸ ಅಲ್ವಾ ಮನೆಗ್ ಬಂದಿದ್ದ ದಾರಿ. ಛೆ ಏನ್ ಮಾಡೋದು, ಇವಾಗ ನೀನು ಈ ಮನೆ ಸೊಸೆ ಅಲ್ವಲ್ಲ, ಅದು ಅಲ್ದೆ ಇದ್ ನಿನ್ ಮನೆನೂ ಅಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ ಮೀನಾ ಕೋಪದಿಂದ ವಿಶಾಲನ ಗುರಾಯಿಸ್ತಿರ್ತಾಳೆ. ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಹರಾಜಾಗ್ತಿದಾರೆ ನಿನ್ ಮನೆನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಜನನು ಬಂದಿದ್ದಾರೆ. ಹಾಗಿದ್ಮೇಲೆ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ವಿಶಾಲು ಕೇಳ್ತಾಳೆ. ನಮ್ ಮನಿನ ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ಅದಾಗ್ಲಿಲ್ಲ. ಎಷ್ಟು ಕಷ್ಟಪಟ್ರು ಅದ್ ನಮ್ಮಿಂದ ಸಾಧ್ಯನೇ ಆಗ್ಲಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಛೇ 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 ಯೋಗ್ಯತೆಗೂ ಮೀರಿ ಆಸೆ ಪಟ್ರೆ ಹಿಂಗೆ ಆಗೋದು. ಮಾರ್ಗಟ್ಲೆ ಹೂ ಮಾರದ್ರನ್ನ ಒಂದ್ ಗುಡಿಸ್ಲು ತಗೊಳಕ್ ಆಗೋದಿಲ್ಲ ನಿಮ್ ಕೈಲಿ, ಅಂತದ್ರಲ್ಲಿ 38 ಲಕ್ಷ ಸಾಲನ ತೀರ್ಸಿ ಈ ಮನೇನ ಬಿಡಿಸ್ಕೋಬೇಕು ಅಂತ ಕನ್ಸ್ ಕಾಣ್ತಿದ್ರಿ. ಅದ್ ಹೇಗ್ ನಡಿಯಕ್ ಸಾಧ್ಯ ಹೇಳು? ಈ ತಿರುಕನ ಕನಸು ಅಂತಾರಲ್ಲ, ಹಂಗೆ ನಿನ್ ಕನ್ಸು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ಜಾಗದಲ್ಲಿ ಮನೆ ಇರುತ್ತೋ ಇಲ್ವೋ ಆ ಗ್ಯಾರಂಟಿನೂ ನಾನ್ ಕೊಡೋದಿಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ ನೀವಾಗ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾಕಂದ್ರೆ ಗೆದ್ದಿದೀನಿ ಅನ್ನೋ ದುರಾಂಕಾರ ನಿಂಗಿದೆ. ಏನ್ ಮಾಡೋದು ಕರ್ಮ, ಇದನ್ನೆಲ್ಲ ನಾವು ಕೇಳಿಸ್ಕೊಳ್ಳೇಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ ಅದೇ ತಾನೇ ಸತ್ಯ. ನಾನ್ ಗೆದ್ದೆ, ನೀನು ಸೋತೆ, ಇನ್ಮೇಲೆ ನೀವ್ ಕಡೆ ತಲೆ ಹಾಕಿ ಮಲಗೋ ಅವಶ್ಯಕತೆನೂ ಇಲ್ಲ. ಹಾಗಿದ್ಮೇಲೆ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ವಿಶಾಲು ಕೇಳ್ಬೇಕಾದ್ರೆ ಮನೇನಂತೂ ಬಿಡಿಸ್ಕೊಳಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ಕೊನೆಸಲಿ ಈ ಮನೇನ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಮೀನಾ ಹೇಳ್ಬೇಕಾದ್ರೆ ಓ ಹೌದಾ, ಆಯ್ತಾಯ್ತು, ನೋಡು ನೋಡು ಇನ್ಮೇಲೆ ನಿನಗ್ ನೋಡೋದ್ ಬಿಟ್ರೆ ಬೇರೆ ಇನ್ನೇನು ಮಾಡಕ್ಕಾಗೋದಿಲ್ಲ. ಕಣ್ ತುಂಬಾ ನೋಡಿ ಗಳಗಳ ಅಂತ ಹತ್ಬಿಟ್ಟು ಹೊರಟೋಗು, ನಾ ಬರ್ಲಾ ಅಂತ ಹೇಳ್ತಾ ವಿಶಾಲು ನಗ್ನಗ್ತಾ ಒಳಗಡೆ ಹೋಗ್ತಾಳೆ. ಇದ್ರಿಂದ ಮೀನಿಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ. ಆಗ ಮೀನಾ ಸೂರ್ಯನ್ಗೆ ಕಾಲ್ ಮಾಡ್ತಾಳೆ. ಹೇಳು ಮೀನಾ, ನಾನ್ ಇನ್ನೂ ಇಲ್ಲೇ ಇದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ದುಡ್ಡು ಕೊಟ್ರೇನ್ರಿ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ, ದುಡ್ಡು ಕೊಡೋದಿಕ್ಕೆ ಆ ಯಪ್ಪಂಗೆ ಮನ್ಸಿಲ್ವೇನೋ, ತುಂಬಾನೇ ಎಳೆದಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ರೀ ಏನ್ರಿ ಈ ರೀತಿ ಹೇಳ್ತಿದ್ದೀರಾ, ಈಗಾಗ್ಲೇ ಹರಾಜು ಶುರು ಆಯ್ತು ರೀ, ಎಲ್ರು ಬಂದ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನೋಡು ಎಷ್ಟು ಬೇಗ ಆಗುತ್ತೋ ಅಷ್ಟ್ ಬೇಗ ನಾನ್ ಬಂದ್ಬಿಡ್ತೀನಮ್ಮ, ಯಾವ್ದೇ ಕಾರಣಕ್ಕೂ ನಮ್ ಮನೆ ಕೈ ಬಿಟ್ಟು ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಹಾಗೆ ಸೂರ್ಯ ಮತ್ತೆ ಮನೆ ಒಳಗಡೆ ಬಂದು ಫೈನಾನ್ಷಿಯರ್ನ ತುಂಬಾನೇ ಕೇಳ್ಕೊತಿರ್ತಾನೆ. ಸರ್ ಬೇಗ ಸರ್, ನನ್ಗೆ ಅರ್ಜೆಂಟ್ ಇದೆ ಅಂತ ಹೇಳ್ತಿರ್ತಾನೆ. ನೋಡಿ ಸರ್, ಇವಾಗ ಸೈನ್ ಎಲ್ಲ ಮಾಡಾಗಿದೆ, ಪಾಪ ಸರ್ ಸೂರ್ಯನ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ, ಬೇಗ ಅವನ್ಗೆ ದುಡ್ಡಿನ ವ್ಯವಸ್ಥೆ ಮಾಡಿ ಅಂತ ಓನರ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಫೈನಾನ್ಷಿಯರ್ ತನ್ನ ಡ್ರೈವರ್ಗೆ ಕಾಲ್ ಮಾಡಿ ಚೆನ್ನಾಗಿ ಬೈತಾನೆ. ಬೇಗ ಬರಕ್ ಆಗೋದಿಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಡ್ರೈವರ್ ಫೈನಾನ್ಷಿಯರ್ಗೆ ಒಂದ್ ವಿಷಯ ಹೇಳ್ತಾನೆ. ಓ ಹೌದಾ, ಸರಿ ಆಯ್ತು ಅಂತ ಹೇಳಿ ಫೈನಾನ್ಷಿಯರ್ ಕಾಲ್ ಕಟ್ ಮಾಡಿದಾಗ ಸರ್ ಏನಂತೆ ಸರ್ ಅಂತ ಸೂರ್ಯ ಕೇಳ್ತಾನೆ. ಅದು ದುಡ್ಡನ್ನ ಬೇಗ ತಲುಪಿಸ್ಬೇಕಲ್ಲ ಅಂತ ತುಂಬಾನೇ ಸ್ಪೀಡಲ್ಲಿ ಬಂದಿದ್ದಾನೆ, ಅದಕ್ಕೆ ಪೊಲೀಸ್ ಅವರು ಅವನನ್ನ ಹಿಡ್ಕೊಂಡು ಅವನನ್ನ ಕ್ವೆಶ್ಚನ್ ಕೇಳ್ತಿದಾರಂತೆ. ಪರ್ಸ್ ಬೇರೆ ಮನೇಲೆ ಬಿಟ್ಟು ಬಂದಿದ್ದಾನಂತೆ, ಅವ್ನ್ ಲೈಸೆನ್ಸ್ ಎಲ್ಲ ಆ ಪರ್ಸಲ್ಲೇ ಇದೆಯಂತೆ, ಆದ್ರಿಂದ ಪೊಲೀಸ್ ಅವರು ಅವನನ್ನ ಬಿಡ್ತಾ ಇಲ್ವಂತೆ ಅಂತ ಫೈನಾನ್ಷಿಯರ್ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ್ಗೆ ಗಾಬರಿ ಆಗತ್ತೆ. ಸರ್ ಏನ್ ಸರ್ ಹೇಳ್ತಿದ್ದೀರಾ ಸರ್, ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ನಮ್ ಮನೆ ಹರಾಜ್ ಹಾಕ್ಬಿಡ್ತಾರೆ ಸರ್, ಏನಾದ್ರೂ ಮಾಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ಎಲ್ಲ ಕಳ್ಕೊಬೇಕಾಗತ್ತೆ ಸರ್, ನಾನು ನಮ್ಮ ಅಪ್ಪಂಗೆ ಮಾತ್ ಕೊಟ್ಟಿದೀನಿ ಸರ್, ಆ ಮನೆಗೆ ನಾವು ಮತ್ತೆ ವಾಪಸ್ ಹೋಗ್ಲೇಬೇಕು ಸರ್, ಪ್ಲೀಸ್ ಸರ್ ಅಂತ ಸೂರ್ಯ ಆ ಫೈನಾನ್ಷಿಯರ್ನ ತುಂಬಾನೇ ಕೇಳ್ಕೊತಾನೆ. ಅದಕ್ ನಾನೇನಪ್ಪ ಮಾಡಕ್ಕಾಗತ್ತೆ, ಅವನೇ ಪೊಲೀಸ್ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ ಸರಿ ಸರ್, ನಾನಿವಾಗ ಪೇಪರ್ಗಳಿಗೆಲ್ಲ ಸೈನ್ ಮಾಡಾಯ್ತಲ್ಲ ಸರ್, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಸರ್, ನಾನು ಅಲ್ಲೇ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೋತೀನಿ ಅಂತ ಸೂರ್ಯ ಕೇಳ್ತಾನೆ. ಆಗ ಫೈನಾನ್ಷಿಯರ್ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹೌದು ಸರ್, ನಿಮ್ ಹುಡುಗ ಎಲ್ಲಿದ್ದಾನೆ ಕೇಳ್ ನೋಡಿ, ಸೂರ್ಯ ಹೋಗಿ ಅಲ್ಲೇ ದುಡ್ಡನ್ನ ಇಸ್ಕೊಳ್ಳಿ ಅಂತ ಆ ಓನರ್ ಸಹ ಹೇಳ್ತಿರ್ತಾರೆ. ಸರಿ ಆಯ್ತು ಅಂತ ಹೇಳ್ತಾ
ಆ ಫೈನಾನ್ಷಿಯರ್ ಅಡ್ರೆಸ್ ನ ಸೂರ್ಯನ್ಗೆ ಹೇಳ್ತಾರೆ. ಸರಿ ಸರ್, ನಾನ್ ಬರ್ತೀನಿ ಸರ್ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಗ ಫೈನಾನ್ಷಿಯರ್ ಸೂರ್ಯನ್ ಫೋನ್ ನಂಬರ್ನ ಆ ಡ್ರೈವರ್ಗೆ ಕಳಿಸಿ ಈ ತರ ಒಂದ್ ಹುಡುಗ ಬರ್ತಾನೆ, ಅವನ್ಗೆ ಆ ದುಡ್ಡನ್ನ ಕೊಟ್ ಕಳ್ಸು ಅಂತ ಫೋನ್ ಮಾಡಿನೂ ತಿಳಿಸ್ತಾರೆ. ಈ ಕಡೆ ಎಲ್ರು ಹರಾಜ್ಗೆ ಹೋಗೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ ಅಷ್ಟ್ರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಮೀನಾ ರಂಗನಾಥ್ ಅವ್ರನ್ನ ನೋಡ್ತಾ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಆದ್ರೆ ವಿಶಾಲು ಮಾತ್ರ ರಂಗನಾಥ್ ಬಾಡಿರೋ ಮುಖ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮಾವ, ನೀವ್ ಯಾಕೆ ಬಂದ್ರಿ ಮಾವ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲ ರಂಗನಾಥ್ ಅವ್ರೆ, ಈ ವಯಸ್ಸಾಗಿರೋ ಕಾಲದಲ್ಲಿ ಈ ಬಿಸ್ಲಲ್ಲಿ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ನಿಮ್ ಮನೆ ಹರಾಜಾಗದನ್ನ ನೋಡೋದಕ್ ಬಂದ್ರಾ? ಅದನ್ ನೋಡಿ ನಿಮ್ಮಿಂದ ತಡ್ಕೊಳಕ್ ಆಗತ್ತಾ? ಮೀನಾ ಏನೋ ಚೀಕ್ ಹುಡುಗಿ, ಅದನ್ನ ನೋಡಿದ್ರು ಸಹಿಸ್ಕೊಂಡು ತಡ್ಕೋತಾಳೆ. ಆದ್ರೆ ನೀವು ವಯಸ್ಸಾಗಿರೋರು, ನೀವ್ಯಾಕ್ ಇಲ್ಲಿಗ್ ಬಂದ್ರಿ? ಇದನ್ನೆಲ್ಲ ನೋಡಿ ನಿಮ್ಮಿಂದ ತಡ್ಕೊಳಕ್ ಆಗೋದಿಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ, ನಿನ್ನಂತ ನಾಚಿಕೆಗೆಟ್ ಹೆಂಗಸನ್ನ ನಾನ್ ಯಾವತ್ತೂ ನೋಡೇ ಇಲ್ಲ. ಶಾಂತಿ ಜೊತೆನೆ ಇದ್ಕೊಂಡು ಅವಳಿಗೆ ಮೋಸ ಮಾಡ್ಬಿಟ್ಟಲ್ಲ ನೀನು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಇದೊಳೆ ಚೆನ್ನಾಗಿದ್ಯಲ್ಲ, ನಿಮ್ ಹೆಂಡತಿಗೆ ಬೇಕಾದಾಗೆಲ್ಲ ನನ್ನ ಹತ್ರ ಬಂದು ದುಡ್ಡು ತಗೊಂಡ್ರು. ಅದಕ್ಕೆ ತಿಳ್ದಂತವ್ರು ಹೇಳೋದು, ದುಡ್ಡಿಸ್ಕೋಬೇಕಾದ್ರೆ ನಾವೆಲ್ಲ ನಿಮ್ ಕಣ್ಣಿಗೆ ಒಳ್ಳೆಯವ್ರಾಗ್ ಕಾಣಿಸ್ತೀವಿ, ಅದೇ ನಾವ್ ವಾಪಸ್ ಕೇಳ್ಬೇಕಾದ್ರೆ ನಿಮ್ಗೆ ಕೆಟ್ಟವ್ರಾಗ್ ಕಾಣಿಸ್ತೀರಿವೆಲ್ಲ. ಚೆನ್ನಾಗಿದೆ, ಸರಿ, ಹೇಗೋ ಈ ಮನೆ ನಿಮ್ಗಂತೂ ಸಿಗೋದಿಲ್ಲ. ಹಾಗಿದ್ಮೇಲೆ ನೀವ್ಯಾಕ್ ಬಂದಿಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಹೋಗಿ ಅಂತ ವಿಶಾಲು ರಂಗನಾಥ್ಗೆ ಹೇಳ್ತಾಳೆ. ಆಗ ಮೀನಾ ಮತ್ತೆ ರಂಗನಾಥ್ ಇಬ್ರುನು ವಿಶಾಲುನೇ ನೋಡ್ಬೇಕಾದ್ರೆ, ಛ, ಇದನ್ನೆಲ್ಲ ನೋಡಿ ನಿಮ್ ಮನ್ಸ್ಗೆ ತುಂಬಾನೇ ನೋವಾಗುತ್ತೆ, ಹೊರಡಿ ಹೊರಡಿ ಅಂತ ವಿಶಾಲು ಹೇಳ್ತಾಳೆ. ವಿಶಾಲಾಕ್ಷಿ, ಒಂದ್ ಮಾತ್ ಹೇಳ್ತೀನಿ ಕೇಳು, ಸಕ್ಕಿಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ, ಅದ್ಯಾವತ್ತು ಸೋಲೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇದೇ ತರ ಸಿದ್ಧಾಂತ ಮಾತಾಡಿ ಮಾತಾಡಿ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ದೀರಾ. ಇಷ್ಟೆಲ್ಲ ಆದ್ಮೇಲೆ ನಿಮಗ್ ಮಾತಾಡೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಬಿಡಿ ಅಂತ ವಿಶಾಲು ನಗ್ತಿರ್ತಾಳೆ. ಏಯ್, ನೀನ್ ಯಾವ್ ಕೆಲ್ಸಕ್ ಬಂದಿದ್ಯೋ ಬರೀ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು, ಬೇರೆದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಮೀನಾ ರೇಗಾಡ್ತಾಳೆ. ಈ ಮನೆನ ಯಾರೇ ಕೊಂಡ್ಕೊಂಡ್ರೋ ಕೊನೆಗೆ ಅದ್ ಬರೋದು ನನ್ ಕೈಗೆ. ಬೇಕು ಅಂದ್ರೆ ನೀವಿಬ್ರು ಇಲ್ಲೇ ಇದ್ದು ಈ ತಮಾಷೆಲೆಲ್ಲ ನೋಡ್ಕೊಂಡ್ ಹೋಗ್ಬೋದು ಅಂತ ಹೇಳ್ತಾ ವಿಶಾಲು ಮತ್ತೆ ಮನೆ ಒಳಗಡೆ ವಾಪಸ್ ಹೋಗ್ತಾಳೆ. ಸೂರ್ಯ ಇಲ್ಲಮ್ಮ, ಬರ್ಲಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅವ್ರು ಇನ್ನೇನ್ ಬರ್ತಾ ಇದಾರಂತೆ ಮಾವ ಅಂತ ಮೀನಾ ಹೇಳ್ತಾಳೆ. ಬರ್ತಾನೆ ಅಲ್ವೇನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಮಾವ ಖಂಡಿತ ಬರ್ತಾರೆ ಮಾವ, ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ಮೀನಾ ಕೇಳ್ತಾಳೆ. ಆಗ ರಂಗನಾಥ್ ಅವರು ಏನು ಮಾತಾಡದೆ ಆ ಮನೆನೇ ನೋಡ್ತಿರ್ತಾರೆ. ಈ ಕಡೆ ಸೂರ್ಯ ಆ ಫೈನಾನ್ಷಿಯರ್ ಹೇಳಿರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆ ಫೈನಾನ್ಷಿಯರ್ ಕಾರ್ ಡ್ರೈವರ್ ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತಿರೋದನ್ನ ನೋಡ್ತಾನೆ. ಸೀದಾ ಅವನ ಹತ್ರ ಹೋಗಿ ದುಡ್ಡಿರೋ ಬ್ಯಾಗ್ ಅನ್ನ ತಗೊಂಡು, ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್, ನನ್ಗೆ ದುಡ್ಡು ಕೊಟ್ಟಿದೀರಾ ಅಂತ ಫೈನಾನ್ಷಿಯರ್ಗೆ ಫೋನ್ ಮಾಡಿ ಹೇಳ್ಬಿಡಿ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಅರ್ಜೆಂಟ್ ಅಲ್ಲಿ ಹೊರಡ್ತಾನೆ. ಈ ಕಡೆ ವಿಶಾಲು ಮತ್ತೆ ಫೈನಾನ್ಷಿಯರ್ ಇಬ್ರುನು ರಂಗನಾಥ್ ಮತ್ತೆ ಮೀನನ್ನ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ. ಮನೆ ಕೈ ಬಿಟ್ಟು ಹೋಗುತ್ತೆ ಅನ್ನೋದನ್ನ ಕಣ್ಮುಂದೆ ನೋಡಿ ನೋವು ಅನ್ಭವಿಸ್ಬೇಕು ಅಂತ ಬಂದಿದ್ದಾರೆ ಇವ್ರು ಅಂತ ಇಬ್ರು ಮಾತಾಡ್ಕೊತಿರ್ತಾರೆ. ಹಾಗೆ ರಂಗನಾಥ್ ಮತ್ತೆ ಮೀನಾ ಇಬ್ರು ನೋಡ್ತಿದ್ದಂಗೆ ಮನೆ ಹರಾಜು ಪ್ರಕ್ರಿಯೆ ಶುರು ಆಗತ್ತೆ. ಮನೆ ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಅಂತ ಹೇಳ್ತಾ ಬೀಟಿಂಗ್ ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ನೆಕ್ಸ್ಟ್ ಇನ್ಯಾರಾದ್ರೂ ಏನಾದ್ರೂ ಕೂಗ್ತಾರ ಅಂತ ಎಲ್ರು ನೋಡ್ತಿರ್ತಾರೆ. ಆಗ ಫೈನಾನ್ಷಿಯರ್ ಕೈ ಸನ್ನೆ ಮಾಡಿದಾಗ ಅವನ್ ಕಡೆ ವ್ಯಕ್ತಿ 50,35,000 ಅಂತ ಕೂಗ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗತ್ತೆ. ನೆಕ್ಸ್ಟ್ ಯಾರಾದ್ರೂ ಕೂಗೋರ್ ಇದೀರಾ ಅಂತ ಗೌರ್ಮೆಂಟ್ ಅಧಿಕಾರಿ ಕೇಳ್ಬೇಕಾದ್ರೆ ರಂಗನಾಥ್ ಅವ್ರಿಗೆ ಗಾಬರಿ ಆಗ್ತಿರುತ್ತೆ. ಏನಮ್ಮ, ಮನೆ ಹರಾಜಾಗ್ತಿದ್ದಾರೆ, ಸೂರ್ಯ ಇನ್ನು ಬಂದಿಲ್ವಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಮಾವ ಅವ್ರು ಬೇಗ ಬಂದ್ಬಿಡ್ತಾರೆ ಮಾವ, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಆ ಫೈನಾನ್ಷಿಯರ್ ಕಡೆ ವ್ಯಕ್ತಿ 50,75,000 ಅಂತ ಕೂಗ್ತಾನೆ. ಅದನ್ನ ನೋಡಿ ರಂಗನಾಥ್ ಅವ್ರಿಗೆ ಅಳು ಬರ್ತಿರುತ್ತೆ. ಕಷ್ಟಪಟ್ಟು ಕಟ್ಟಿರೋ ಮನೆ ಇವಾಗ ಈ ರೀತಿ ಹರಾಜಾಗ್ತಿದಾರಲ್ಲ ಅಂತ ತುಂಬಾನೇ ನೊಂದ್ಕೋತಿರ್ತಾರೆ. ಈ ಕಡೆ ಸೂರ್ಯ ಗಾಡಿಲ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಗಾಡಿ ಆಫ್ ಆಗೋಗುತ್ತೆ. ಸರಿಯಾದ ಟೈಮ್ಗೆ ಕೈ ಕೊಡ್ತಲ್ಲ ಅಂತ ಸೂರ್ಯ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಆಗ ಗಾಡಿನ ಚೆಕ್ ಮಾಡಿದಾಗ ಪೆಟ್ರೋಲ್ ಖಾಲಿ ಆಗಿರುತ್ತೆ. ಛೇ, ಏನ್ ಮಾಡೋದು, ಇಲ್ಲಿ ಹತ್ರದಲ್ಲಿ ಪೆಟ್ರೋಲ್ ಬಂಕ್ ಇಲ್ವಲ್ಲ ಅಂತ ಸೂರ್ಯ ತಲೆ ಕೆಡ್ಸ್ಕೋಬೇಕಾದ್ರೆ ಅಲ್ಲೇ ಒಬ್ಬ ವ್ಯಕ್ತಿ ಸೈಕಲ್ ಅಲ್ಲಿ ಪೆಟ್ರೋಲ್ ಹಿಡ್ಕೊಂಡು ಹೋಗ್ತಿರ್ತಾನೆ ಬಾಟ್ಲಲ್ಲಿ. ಅವನನ್ನ ನೋಡಿ ಸೂರ್ಯ ಅಣ್ಣ ನಿಂತ್ಕೊಳ್ಳಿ ಅಂತ ಓಡಿ ಓಡಿ ಹೋಗ್ತಾನೆ. ಏನಪ್ಪಾ ಏನಾಯ್ತು ಅಂತ ಆ ವ್ಯಕ್ತಿ ಸೈಕಲ್ ನ ನಿಲ್ಸಿ ಕೇಳ್ಬೇಕಾದ್ರೆ, ಅಣ್ಣ ನನ್ ಗಾಡಿ ನಿಂತೋಗಿದೆ, ದಯವಿಟ್ಟು ನನ್ಗೆ ಪೆಟ್ರೋಲ್ ಕೊಡ್ತೀರಾ ಅಂತ ಸೂರ್ಯ ಕೇಳ್ತಾನೆ. ಏನಪ್ಪಾ ನೀನು, ನನ್ ಗಾಡಿನೇ ಅಲ್ಲಿ ಪೆಟ್ರೋಲ್ ಇಲ್ದೆ ನಿಂತೋಗಿದೆ, ನಾನೇ ಕಷ್ಟಪಟ್ಟು ಎತ್ಕೊಂಡ್ ಹೋಗ್ತಾ ಇದೀನಿ, ಕೊಡಕ್ ಆಗಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳ್ತಾ ಸೂರ್ಯ ತನ್ನ ಪರಿಸ್ಥಿತಿನ ಆ ವ್ಯಕ್ತಿ ಹತ್ರ ಹೇಳ್ಕೊತಾನೆ. ಆಗ ಆ ವ್ಯಕ್ತಿ ಸೂರ್ಯನ್ ಗೋಳನ್ನ ನೋಡಕ್ಕಾಗ್ದೆ, ತಗೊಳಪ್ಪ, ನಾನ್ ಇನ್ನೊಂದ್ಸಲಿ ಬೇಕಾದ್ರೆ ಹೋಗಿ ತಗೋತೀನಿ, ನೀನ್ ಹೋಗಿ ನಿನ್ ಗಾಡಿಗೆ ಹಾಕು ಅಂತ ಹೇಳಿ ಅವ್ನ್ ತಂದಿರೋ ಪೆಟ್ರೋಲ್ ನ ಸೂರ್ಯನ್ಗೆ ಕೊಡ್ತಾನೆ. ಅಣ್ಣ ದೇವ್ರ ತರ ಸಿಕ್ಕದ್ರಿ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ಸೂರ್ಯ ತನ್ನ ಹತ್ರ ಇರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ
ಆ ವ್ಯಕ್ತಿಗೆ ಕೊಡ್ತಾನೆ. ಹಾಗೆ ಆ ಪೆಟ್ರೋಲ್ನ ತನ್ನ ಗಾಡಿಗೆ ಹಾಕೊಂಡು ಮತ್ತೆ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಪ್ರತಿ ಸಲ ಹರಾಜನ್ನ ಕೂಗ್ತಾ ಇರ್ಬೇಕಾದ್ರೆ ವಿಶಾಲಾಕ್ಷಿ ರಂಗನಾಥ್ ಮತ್ತೆ ಮೀನನ್ ಮುಖ ನೋಡ್ಕೊಂಡು ಖುಷಿಯಿಂದ ನಗ್ತಿರ್ತಾಳೆ. ಕೊನೆಗೆ 52 ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಕೂಗ್ತಾನೆ. ಅದಾದ್ಮೇಲೆ ಯಾರಾದ್ರೂ ಕೂಗೋರಿದ್ದೀರಾ ಅಂತ ಅಧಿಕಾರಿಗಳು ಕೇಳ್ಬೇಕಾದ್ರೆ ಆಗ ಫೈನಾನ್ಷಿಯರ್ ಸಾಕು ಅಂತ ಅವರೆಲ್ರಿಗೂ ಕೈ ಸನ್ನೆ ಮಾಡಿ ತೋರಿಸ್ತಾನೆ. ಆದ್ರಿಂದ ಯಾರು ಕೂಗ್ದೆ ಹಾಗೆ ಸುಮ್ನಾಗ್ಬಿಡ್ತಾರೆ. ಆಗ ಅಧಿಕಾರಿಗಳು 52 ಲಕ್ಷ ಒಂದ್ಸಲಿ, 52 ಲಕ್ಷ ಎರಡನೇ ಸಲಿ ಅಂತ ಹೇಳ್ಬೇಕಾದ್ರೆ ಅದ್ರಿಂದ ರಂಗನಾಥ್ ಅವ್ರಿಗೆ ಎದೆ ಬಡ್ತ ಇನ್ನೂ ಜಾಸ್ತಿ ಆಗ್ತಿರತ್ತೆ. ವಿಶಾಲಾಕ್ಷಿ ಮೇಡಮ್, ನೀವ್ ಅನ್ಕೊಂಡಂಗೆ ಈ ಮನೇನ ನಿಮ್ದಾಗಿಸ್ಕೊಂಡ್ಬಿಟ್ರಿ, ಕಂಗ್ರ್ಯಾಚುಲೇಷನ್ ಅಂತ ಫೈನಾನ್ಷಿಯರ್ ವಿಶಾಲ್ಗೆ ಹೇಳ್ತಿರ್ತಾನೆ. ಇನ್ನೇನು 52 ಲಕ್ಷ ಮೂರನೇ ಸಲಿ ಅಂತ ಅವ್ರು ಕೂಗೋ ಅಷ್ಟ್ರಲ್ಲೇ ಸೂರ್ಯ ಅಲ್ಲಿಗ್ ಬಂದು ತಲುಪ್ತಾನೆ. ನಿಲ್ಸಿ ಅಂತ ಜೋರಾಗಿ ಕಿರಿಸ್ತಾನೆ. ಆಗ ಎಲ್ರು ಸೂರ್ಯನ್ ಕಡೆ ನೋಡ್ತಾರೆ. ರಂಗನಾಥ್ ಮತ್ತೆ ಮೀನಾ ಇಬ್ರು ಖುಷಿ ಪಡ್ತಿದ್ರೆ ಆ ಫೈನಾನ್ಷಿಯರ್ ಮತ್ತೆ ವಿಶಾಲು ಮಾತ್ರ ಶಾಕ್ ಅಲ್ಲಿ ಸೂರ್ಯನ್ನೇ ನೋಡ್ತಿರ್ತಾರೆ. ಸರ್ ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಅಂತ ಹೇಳ್ತಾ ಸೂರ್ಯ ತನ್ ತಂದಿರೋ ದುಡ್ಡನ್ನೆಲ್ಲ ಟೇಬಲ್ ಮೇಲೆ ಸುರಿತಾನೆ. ಇದನ್ನ ನೋಡಿ ವಿಶಾಲು ಮತ್ತೆ ಆ ಫೈನಾನ್ಷಿಯರ್ಗೆ ಶಾಕ್ ಆಗತ್ತೆ. ಮೀನಾ ಮತ್ತೆ ರಂಗನಾಥ್ ಇಬ್ರುನು ತುಂಬಾನೇ ಖುಷಿ ಪಡ್ತಾ ಆ ವಿಶಾಲನೇ ನೋಡ್ತಿರ್ತಾರೆ. ಕೊನೆಗೂ ತಾನ್ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟೆ ಅಂತ ಸೂರ್ಯ ಖುಷಿಯಿಂದ ಆ ವಿಶಾಲನೇ ನೋಡ್ತಿರ್ತಾನೆ. ಏನಪ್ಪ, ಯಾರಪ್ಪ ನೀನು, ಇಷ್ಟೊಂದು ದುಡ್ಡೆಲ್ಲ ತಗೊಂಡ್ ಬಂದಿದ್ಯಾ, ಏನು ಹರಾಜಿ ಬಂದಿದ್ದೀರಾ ಅಂತ ಅಧಿಕಾರಿಗಳು ಕೇಳ್ಬೇಕಾದ್ರೆ, ಸರ್ ಕ್ಷಮಿಸ್ಬಿಡಿ ಸರ್, ನಾನು ಇಲ್ಲಿ ಹರಾಜಿಗೆ ಬಂದಿಲ್ಲ, ನಮ್ಮ ಮನೆನ ರಿಕವರ್ ಮಾಡ್ಕೊಳ್ಳೋದಕ್ ಬಂದಿದ್ದೀನಿ. ಇದು ನನ್ ಮನೆ ಸರ್, ದುಡ್ಡನ್ನ ಅರೇಂಜ್ ಮಾಡಿ ತಗೊಂಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ. ಸರ್ ಪ್ಲೀಸ್ ಸರ್, ಕೈ ಮುಗ್ದು ಕೇಳ್ಕೊತೀನಿ ಸರ್, ನಮ್ಮ ಮನೆನ ನನ್ಗೆ ವಾಪಸ್ ಕೊಟ್ಬಿಡಿ ಸರ್. ನಮ್ಮ ಮನೆಗೋಸ್ಕರ ನಾವು ಮಾಡಿದ ಸಾಲ ಜೊತೆಗೆ ಬಡ್ಡಿ ಎರಡೂ ಇದ್ರಲ್ಲಿದೆ ಸರ್. ಇದನ್ನ ತಗೊಂಡು ನಮ್ಮ ಮನೆನ ನನ್ಗೆ ವಾಪಸ್ ಕೊಟ್ಬಿಡಿ ಸರ್ ಅಂತ ಸೂರ್ಯ ಅಧಿಕಾರಿಗಳ ಹತ್ರ ಕೇಳ್ಕೊತಾನೆ. ಸರ್, ನನ್ ಗಂಡ ಕಷ್ಟಪಟ್ಟು ಈ ದುಡ್ಡನ್ನ ಹೊಂದಿಸ್ಕೊಂಡ್ ಬಂದಿದ್ದಾರೆ ಸರ್, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ನಮ್ಮ ಮನೆನ ವಾಪಸ್ ಕೊಟ್ಬಿಡಿ ಅಂತ ಮೀನನು ಕೇಳ್ತಾಳೆ. ಸರ್, ಈ ಮನೆ ನಾನ್ ತುಂಬಾನೇ ಕಷ್ಟಪಟ್ಟು ಕಟ್ಟಿರೋ ಅಂತದ್ದು. ಕೆಲವರು ಮುಟ್ಟಾಳ್ತನದಿಂದ ಈ ಮನೆ ನಮ್ ಕೈ ತಪ್ಪೋಗ್ತಾ ಇತ್ತು. ನೋಡಿ, ತಗೊಂಡಿರೋ ಸಾಲನ ಬಡ್ಡಿ ಸಮೇತ ತಂದ್ಕೊಟ್ಟಿದ್ದ ನನ್ ಮಗ, ದಯವಿಟ್ಟು ನಮ್ಮ ಮನೆನ ನಮ್ಗೆ ವಾಪಸ್ ಕೊಡಿ ಅಂತ ರಂಗನಾಥ್ ಅವರು ಕೇಳ್ಕತಾರೆ. ಏನ್ ಈ ರೀತಿ ಆಗೋಯ್ತಲ್ಲ, ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ವಿಶಾಲು ಮತ್ತೆ ಫೈನಾನ್ಷಿಯರ್ ಇಬ್ರು ಮುಖ ನೋಡ್ಕೋತಿರ್ತಾರೆ. ನೋಡಿ ಸರ್, ಇವತ್ತಿನವರೆಗೂ ಇವ್ರಿಗೆ ಸಾಲ ತೀರ್ಸೋದಕ್ಕೆ ಟೈಮ್ ಇತ್ತು, ಇವಾಗ ಇವ್ರ ದುಡ್ಡನ್ನ ತಗೊಂಡ್ ಬಂದಿದ್ದಾರೆ. ಹಾಗಿದ್ಮೇಲೆ ಈ ಮನೆನ ಹರಾಜಾಕೋದಕ್ ಆಗೋದಿಲ್ಲ ಅಂತ ಅಧಿಕಾರಿಗಳು ಫೈನಾನ್ಷಿಯರ್ಗೆ ಹೇಳ್ತಾರೆ. ಅದ್ ಹೇಗ್ ಸರ್, ಕೊನೆ ಟೈಮಲ್ಲಿ ತಗೊಂಡ್ ಬಂದು ದುಡ್ಡು ಕೊಟ್ರೆ ಅದ್ ಹೇಗ್ ಒಪ್ಕೊಳಕ್ ಆಗತ್ತೆ, ಆಗೋದಿಲ್ಲ ಅಂತ ಆ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ಸರ್ ನೋಡಿ, ನೀವು ಹರಾಜನ್ನ ಮುಗಿಸಿ ಈ ಮನೆನ ನನಗ್ ಕೊಡಿ ಅಂತ ವಿಶಾಲು ಕೇಳ್ಕೊತಾಳೆ. ನೋಡಿ ಮೇಡಮ್, ಈ ರೀತಿ ಮಾಡಕ್ ಆಗೋದಿಲ್ಲ, ಕಾನೂನಿನ ಪ್ರಕಾರ ಅದು ತಪ್ಪಾಗುತ್ತೆ. ಅವ್ರಿಗೆ ದುಡ್ಡು ಕಟ್ಟೋದಿಕ್ಕೆ ಇವತ್ ಪೂರ್ತಿ ದಿವಸ ಅವಕಾಶ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ನೋಡಿ ಸರ್, ಅವರು ಪೂರ್ತಿ ದುಡ್ಡನ್ನ ತರೋದಿಕ್ಕೆ ಸಾಧ್ಯನೇ ಇಲ್ಲ, ಸುಮ್ನೆ ಈ ಹರಾಜನ್ನ ತಪ್ಸೋದಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ ಅಂತ ವಿಶಾಲು ಹೇಳ್ತಾಳೆ. ಆಗ ಆ ಅಧಿಕಾರಿಗಳು ದುಡ್ಡನ್ನ ಎಣಿಕೆ ಮಾಡಿ ನೋಡಿ ಅಂತ ತಮ್ ಜೊತೆ ಬಂದಿರೋರ್ಗೆ ಹೇಳಿದಾಗ ಅಧಿಕಾರಿಗಳೆಲ್ಲ ದುಡ್ಡನ್ನ ಎಣಿಸ್ಬೇಕಾದ್ರೆ, ಏನ್ ಮೇಡಮ್ ಇವ್ರು ಈ ರೀತಿ ದುಡ್ಡು ತಗೊಂಡ್ ಬಂದ್ಬಿಟ್ರ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇದ್ರಲ್ಲಿ ಪೂರ್ತಿ ದುಡ್ಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಮೀನ ದುಡ್ಡು ತರ್ಬೇಕಾದ್ರೆ ನಮ್ ಕಡೆ ಹುಡುಗರುಗಳನ್ನ ಕಳಿಸಿ ಅದನ್ನ ಕಳ್ತನ ಮಾಡಿಸಿದೀನಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ ವಿಶಾಲು ಹೇಳ್ತಿರ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ವಿಶಾಲನೆ ನೋಡ್ಕೊಂಡು ಖುಷಿ ಪಡ್ತಿರ್ತಾರೆ. ಅಧಿಕಾರಿಗಳು ದುಡ್ಡನ್ನೆಲ್ಲ ಎಣಿಸಿದ್ಮೇಲೆ ಅದ್ರಲ್ಲಿ 28 ಲಕ್ಷ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ರಾ? ಬರೀ 28 ಲಕ್ಷ ಕೊಟ್ಬಿಟ್ರೆ ಮುಗ್ದಾಯ್ತಾ? ಉಳಿದಿದ್ 10 ಲಕ್ಷ ಯಾರ್ ಕೊಡ್ತಾರೆ? ನೋಡಿದ್ರೆ ಸರ್, ನಾ ಹೇಳ್ದೆ ತಾನೆ, 28 ಲಕ್ಷ ಕೊಟ್ಟು ಮನೆನ ವಾಪಸ್ ಪಡ್ಕೊಳಕ್ ಬಂದಿದ್ದಾರೆ, ಎಲ್ಲ ಯಾಮರ್ಸಕ್ ನೋಡ್ತಿದ್ದಾರೆ ಅಂತ ವಿಶಾಲು ಹೇಳ್ತಾಳೆ. ಸರ್, ನನಗ್ ಸೇರ್ಬೇಕಾಗಿರೋದು 38 ಲಕ್ಷ, ಅದ್ ಕೊಟ್ರೇನೆ ನಾನ್ ಇವ್ರಿಗೆ ಮನೆನ ವಾಪಸ್ ಕೊಡೋದು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ನೋಡಿ, ಬೇಗ ಹರಾಜನ್ನ ಮುಗ್ಸಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಸರ್ ಒಂದ್ ನಿಮಿಷ ಸರ್ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ತಂದಿರೋ ಅಂತ ಬ್ಯಾಗ್ ಅನ್ನ ಇಸ್ಕೊತಾನೆ. ಅದ್ರಿಂದ ಅವನು 10 ಲಕ್ಷನ ಆಚೆಗ್ ತೆಗೆದು ತೋರಿಸ್ತಾನೆ. ಅದನ್ನ ನೋಡ್ತಿದ್ದಂಗೆ ವಿಶಾಲಿಗೆ ಶಾಕ್ ಆಗತ್ತೆ. ಯಾಕಂದ್ರೆ ಇದೆಲ್ಲ ಸೂರ್ಯನ ಐಡಿಯಾ ಆಗಿರುತ್ತೆ. ಸೂರ್ಯ ತನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಮೀನನ್ ಕೈಲಿ ಬೇರೆ ಬ್ಯಾಗ್ ಅನ್ನ ಕೊಟ್ಟು ರಂಗನಾಥ್ಗೆ ದುಡ್ಡನ್ನ ತಗೊಂಡ್ ಬರೋದಿಕ್ಕೆ ಹೇಳಿರ್ತಾನೆ. ಅದ್ರ ಪ್ರಕಾರನೇ ರಂಗನಾಥ್ ದುಡ್ಡನ್ನ ತಗೊಂಡ್ ಬಂದಿರ್ತಾರೆ. ಅದ್ ಹೇಗ್ ಸಾಧ್ಯ ಅಂತ ವಿಶಾಲು ಅದನ್ನೇ ನೋಡ್ತಿರ್ತಾಳೆ. ಆಗ ಅಧಿಕಾರಿಗಳು ಆ ದುಡ್ಡನ್ನ ತಗೊಂಡು ಎಣಿಸಿ, ಸರ್ ಇದ್ರಲ್ಲಿ ಟೋಟಲ್ ಆಗಿ 38 ಲಕ್ಷ ಇದೆ ಅಂತ ಹೇಳ್ತಾರೆ. ಸರ್, ಈ ಮನೆಗೆ ನಾವು ಕೊಡ್ಬೇಕಾಗಿರೋ 38 ಲಕ್ಷ ಪೂರ್ತಿ ದುಡ್ಡನ್ನ ನಾವು ಕೊಟ್ಟಿದೀವಿ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೇಡಮ್ ಏನ್ ಮೇಡಮ್ ಇದು, ಪೂರ್ತಿ ದುಡ್ಡನ್ನ ಕೊಟ್ಟಿದ್ದಾನೆ, ಅದ್ ಹೇಗ್ ಸಾಧ್ಯ ಅಂತ ಫೈನಾನ್ಷಿಯರ್ ವಿಶಾಲನ ಕೇಳ್ತಿರ್ತಾನೆ. ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ವಿಶಾಲು ತುಂಬಾನೇ ತಲೆ ಕೆಡಿಸ್ಕೊತಿರ್ತಾಳೆ.
ಆಕ್ಷನ್ ಮುಗಿಯೋದಕ್ಕೂ ಮುಂಚೆನೆ ಈ ಮನೆಗೆ ಕಟ್ಬೇಕಾಗಿರೋ ದುಡ್ಡು ಮತ್ತೆ ಬಡ್ಡಿ ಸಮೇತ ಕೊಟ್ಟಿರೋದ್ರಿಂದ ಈ ಹರಾಜನ್ನ ರದ್ದು ಮಾಡ್ತಾ ಇದೀವಿ. ಈ ಮನೆ ಯಾರಕ್ ಸೇರ್ಬೇಕೋ ಅವ್ರಿಗೆ ನಾವು ಇದನ್ನ ತಲುಪಿಸ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಅದನ್ನ ಕೇಳಿ ಆ ಫೈನಾನ್ಷಿಯರ್ ಮತ್ತೆ ವಿಶಾಲು ಇಬ್ರಿಗೂ ಶಾಕ್ ಆಗತ್ತೆ. ಸರ್ ಅದ್ ಹೇಗ್ ಸರ್ ಸಾಧ್ಯ? ಈ ಮನೆನ 52 ಲಕ್ಷಕ್ಕೆ ಹರಾಜ್ ಆಗ್ತಿದೀವಿ ಅಂತ 3 ಸಲಿನೂ ಹೇಳಾಯ್ತಲ್ಲ ಸರ್ ಅಂತ ವಿಶಾಲು ಗಾಬರಿಯಿಂದ ಕೇಳ್ಬೇಕಾದ್ರೆ, ಇಲ್ಲ ಮೇಡಮ್, 3ನೇ ಸಲಿ ಹರಾಜ್ ಕೂಗೋದಕ್ಕೂ ಮುಂಚೆನೆ ಇವ್ರ ದುಡ್ಡನ್ನ ತಂದು ಕಟ್ಬಿಟ್ರು ಅಂತ ಅಧಿಕಾರಿಗಳು ಹೇಳ್ತಾರೆ. ಅದ್ರಿಂದ ವಿಶಾಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ನೋಡಿ, ಕಾನೂನಿನ ಪ್ರಕಾರ ಅವ್ರು 3ನೇ ಸಲಿ ಕೂಗೋ ಅಷ್ಟ್ರಲ್ಲಿ ಈ ದುಡ್ಡನ್ನ ತಂದು ಕಟ್ಟಿದ್ದಾರೆ. ಆದ್ರಿಂದ ಹರಾಜು ಕ್ಯಾನ್ಸಲ್ ಆಗತ್ತೆ ಅಂತ ಆ ಅಧಿಕಾರಿಗಳು ಹೇಳ್ತಾರೆ. ಹಾಗೆ ಆ ಅಧಿಕಾರಿಗಳು ಈ ದುಡ್ಡನ್ನ ತಗೊಂಡು ಸೈನ್ ಮಾಡ್ಕೊಡಿ ಅಂತ ಫೈನಾನ್ಷಿಯರ್ನ ಕರೆದು ಅವ್ರ ಕೈಲಿ ಸೈನ್ ಮಾಡಿಸ್ತಿರ್ತಾರೆ. ಆದ್ರೆ ವಿಶಾಲು ಮಾತ್ರ ತಾನ್ ಸೋತೋದೆ ಅಂತ ತಲೆ ಬಗ್ಗಿಸ್ಕೊಂಡ್ ನಿಂತಿರ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಆ ವಿಶಾಲು ಹತ್ರ ಹೋಗ್ತಾರೆ. ಏನಮ್ಮ ವಿಶಾಲಾಕ್ಷಮ್ಮ, ಈಗ ಅಧಿಕಾರಿಗಳೇ ಕಾನೂನಿನ ಪ್ರಕಾರ ಇದು ನನ್ ಮನೆ ಅಂತ ಹೇಳಾಯ್ತಲ್ಲ. ನಮ್ಮಪ್ಪ 35 ವರ್ಷ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಕಟ್ಟಿದ್ದ ಮನೆ ಅಷ್ಟು ಸುಲಭವಾಗಿ ಕೈ ತಪ್ಪು ಹೋಗೋದಕ್ಕೆ ಬಿಟ್ಬಿಡ್ತೀನಾ? ಏನೋ ದೆವ್ವ ಮೆಟ್ಕೊಂಡೋಳಂಗ್ ನಿಂತಿದ್ಯಾ? ಮಾತ್ ಬರ್ತಾ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಇವ್ಳ್ ಹಿಂದೆ ನಮ್ ಹುಡುಗರುಗಳನ್ನ ಕಳಿಸಿ ದುಡ್ಡನ್ನ ಕಳ್ತನ ಮಾಡಿಸಿದ್ವಲ್ಲ, ಅದ್ ಹೇಗೆ ದುಡ್ಡು ಬಂತು ಅಂತ ವಿಶಾಲು ಯೋಚನೆ ಮಾಡ್ತಿದ್ದಾಳೆ. ಅಲ್ವಾ ವಿಶಾಲು ಅಂತ ಮೀನಾ ಹೇಳ್ತಾಳೆ. ಓ ಅದಲ್ವಾ, ಕರೆಕ್ಟ್ ಕರೆಕ್ಟ್. ದುಡ್ಡನ್ನ ಕಳ್ತನ ಮಾಡಿಸ್ಬಿಟ್ಟೆ, ತಲೆ ಕೆಳಗ್ ಮಾಡಿ ನಿಂತ್ಕೊಂಡ್ರು, ಇವರಿಂದ ಮನೇನ ಬಿಡಿಸ್ಕೊಳಕ್ ಆಗೋದಿಲ್ಲ ಅಂತ ನೀನು ತುಂಬಾನೇ ಖುಷಿ ಪಡ್ತಿದ್ದೆ ಅಲ್ವಾ ವಿಶಾಲು? ಅಲ್ಲೇ ಇರೋದು ಮೇನ್ ಟ್ವಿಸ್ಟ್. ನೀನು ಎಂತೆಂತ ಕಂತ್ರಿ ಕೆಲ್ಸ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನೆ ನಾನ್ ಮುಂಚೆನೆ ಒಂದ್ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾ ಸೂರ್ಯ ತನ್ನ ಪ್ಲಾನ್ ಅನ್ನ ವಿಶಾಲುಗೆ ಹೇಳ್ತಾನೆ. ಅದ್ರ ಪ್ರಕಾರ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೋಗಿ, ಅಪ್ಪಯ್ಯ ಹೇಗಾದ್ರೂ ಮಾಡಿ ಈ ಬ್ಯಾಗ್ ನ ನೀನು ಆಕ್ಷನ್ ನಡೆಯೋ ಜಾಗಕ್ಕೆ ತಗೊಂಡ್ ಬಾ, ಇದ್ರಲ್ಲಿ ದುಡ್ಡಿದೆ ಅಂತ ಹೇಳ್ತಾನೆ. ಇದನ್ ಯಾಕಪ್ಪ ನನ್ ಕೈ ಕೊಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ನನಗೆ ಆ ವಿಶಾಲಾಕ್ಷಿ ಬಗ್ಗೆ ಡೌಟ್ ಇದೆ, ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಅದಕ್ಕೇನೆ ನೀನ್ ಈ ಬ್ಯಾಗ್ ಅನ್ನ ಇಟ್ಕೋ. ಮೀನಾ, ನೀನು ಈ ಬ್ಯಾಗ್ ನ ತಗೊಂಡೋಗು. ನಿನ್ನ ಯಾರಾದ್ರೂ ಫಾಲೋ ಮಾಡ್ಕೊಂಡ್ ಬಂದ್ರೆ ಈ ಖಾಲಿ ಬ್ಯಾಗ್ ಅನ್ನ ಎತ್ಕೊಂಡ್ ಹೋಗ್ತಾರೆ, ಅದನ್ನ ತಗೊಂಡೋಗಿ ಅವರೇ ಯಾಮಾರ್ತಾರೆ. ಅದಕ್ಕೆ ಅಪ್ಪಯ್ಯ, ನಾ ಹೋಗಿದ್ ಸ್ವಲ್ಪ ಹೊತ್ತಿಗೆ ಈ ದುಡ್ಡನ್ನ ತಗೊಂಡು ನೀನ್ ಸೀದಾ ಮನೆ ಹತ್ರಕ್ ಹೋಗ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಅದ್ರ ಪ್ರಕಾರನೇ ರಂಗನಾಥ್ ಅವರು ಆ ದುಡ್ಡನ್ನ ತಗೊಂಡ್ ಅಲ್ಲಿಗ್ ಬಂದಿರ್ತಾರೆ. ಮೀನಾ ಸಹ ಖಾಲಿ ಬ್ಯಾಗ್ ನ ತನ್ನ ಗಾಡಿಲಿ ಇಟ್ಕೊಂಡು ಹೋಗಿರ್ತಾಳೆ. ಇದನ್ನೆಲ್ಲ ಕೇಳ್ತಿದ್ದಂಗೆ ವಿಶಾಲುಗೆ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.